ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ವೈಚ್ಛಿಕ ಸೈಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಒಂದು ಮಾಹಿತಿಗಳ ಬಗ್ಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಏನಪ್ಪ ಅನ್ನೋದಾದರೆ, ಶಿವರಾತ್ರಿ ಯಾವಾಗ, ಮಹತ್ವ ಏನು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ತುಂಬಾ ಒಂದು ವಿಶೇಷವಾಗಿರುವಂಥ ಒಂದು ಹಬ್ಬ. ಬನ್ನಿ ನೋಡೋಣಂತೆ. ಈ ಶಿವರಾತ್ರಿ ಹಬ್ಬದಂದು ನಾವು ಶಿವನ ಪೂಜೆಯನ್ನು ಮಾಡುವಂಥದ್ದು. ಅದು ಹೇಗೆ ರೂಢಿಗೆ ಬಂತು ಅನ್ನೋದಾದರೆ, ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾಗಿದ್ದ ದಿವಸ ಅಂತ ಸಹ ನಾವು ಕರೆಯುತ್ತೇವೆ. ಅದರಿಂದ ನಾವು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ಜಾಗರಣೆ ಪದ್ಧತಿ ಹಾಗೆ ಉಪವಾಸ ಪೂಜೆ ನಾವು ಈ ಒಂದು ಶಿವರಾತ್ರಿ ಹಬ್ಬದಂದು ಆಚರಿಸುವಂಥದ್ದು. ಜಾಗರಣೆ, ಪೂಜೆ ಮತ್ತು ಅರ್ಚನೆ ಈ ಶಿವರಾತ್ರಿ ಹಬ್ಬದ 3 ಅಂಗಗಳಾಗಿವೆ. ಜಾಗರಣೆ ಪದ್ಧತಿ ಹಾಗೆ ಉಪವಾಸದ ಪದ್ಧತಿ ಹೇಗೆ ಅನುಕರಣೆಗೆ ಬಂತು ಅಪ್ಪ ಅನ್ನೋದಾದರೆ, ದೇವಾನುದೇವತೆಗಳು ಶಿವನ ಕಲ್ಯಾಣ, ಗಿರಿಜಾ ಕಲ್ಯಾಣವನ್ನು ವೀಕ್ಷಿಸಲು ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಉಪವಾಸವನ್ನಿಟ್ಟು ಆ ಒಂದು ಗಿರಿಜಾ ಕಲ್ಯಾಣವನ್ನು ನೋಡಿದರು, ಅಂದರೆ ಒಂದು ಆಚರಿಸಿದರು ಅಂತ ಒಂದು ನಂಬಿಕೆ, ಅಂದರೆ ಪುರಾಣಗಳಲ್ಲಿ ಒಂದು ಉಲ್ಲೇಖನೆ. ಆದ್ದರಿಂದ ನಾವು ಜಾಗರಣ ಪದ್ಧತಿ ಆಗಿ ಉಪವಾಸದ ಪದ್ಧತಿ ಇಂದಿಗೂ ಸಹ ನಾವು ಅದನ್ನು ಆಚರಣೆ ಮಾಡ್ತೀವಿ. ತುಂಬಾ ಒಂದು ವಿಶೇಷವಾಗಿರುವಂಥದ್ದು. ಶಿವನಿಗೆ ಅಭಿಷೇಕ, ಬಿಲ್ವಾರ್ಚನೆ ತುಂಬಾ ಒಂದು ಪ್ರಿಯವಾಗಿರುವಂಥದ್ದು. ಶಿವನಿಗೆ ನಾವು ಒಂದು ಬಿಲ್ವಪತ್ರೆಯನ್ನು ಇಟ್ಟು ಪೂಜೆ ಮಾಡಿದರೆ ಅವನು ನಮ್ಮ 3 ಜನ್ಮದ ಪಾಪವನ್ನು ಭಸ್ಮವನ್ನಾಗಿ ಮಾಡ್ತಾನೆ ಅಂತ ಒಂದು ನಂಬಿಕೆ. ಆದ್ದರಿಂದ ಶಿವನಿಗೆ ಬಿಲ್ವಪತ್ರೆಯನ್ನು ಸಹ ನಾವು ಪೂಜೆಯನ್ನು ಮಾಡಬೇಕಾಗಿರುತ್ತದೆ. ಶಿವರಾತ್ರಿ ಹಬ್ಬದಂದು ನಾವು ಯಾಮ ಪೂಜೆಯನ್ನು ಸಹ ನಾವು ಮಾಡ್ತೇವೆ. ಎಲ್ಲದರ ಬಗ್ಗೆ ನಾನು ನಿಮಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹಂತವಾಗಿ ನಿಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ. ಪೂಜೆ, ಆಚರಣೆ, ಹಾಗೆ ಜಾಗರಣೆ, ಅಭಿಷೇಕ ಮತ್ತು ಯಾಮ ಪೂಜೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ವರ್ಷ ನಾವು ಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ 26ನೇ ತಾರೀಕು ಬುಧವಾರ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಡೇ ನಾವು ಅಮಾವಾಸ್ಯೆಯನ್ನು ಸಹ ಆಚರಣೆ ಮಾಡ್ತೀವಿ. ನೋಡಲು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಯಾವಾಗ ಹಾಗೆ ಅದರ ಮಹತ್ವವೇನು ಅಂತ ತಿಳಿಸ್ಕೊಡ್ತಿದ್ದೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.